ಇವ ಸ್ವಾಭಿಮಾನಿ ಆಗ್ಬೇಕು, ನಾನು ಸ್ವಾವಲಂಬಿ ಆಗ್ಬೇಕು, ನಾನು ಸಮೃದ್ಧ ಆಗ್ಬೇಕು, ನಾನು ಪರಾವಲಂಬಿ ಆಗಬಾರ್ದು ಅಂತ ಇಚ್ಛಾ ಐತಿ ಇವಾಗ. ಆದ್ರೆ ದಿವಸ ಎಲ್ಲ ಕೃತಿ ಅಂಥವು ಅಂದ್ರೆ ಇದರ ವಿರುದ್ಧ ಕೃತಿಗಳನ್ನು ಮಾಡಿ ಭಿಕ್ಷುಕರ ಸಾಲಿನೊಳಗೆ ಹೋಗಿ ನಿಲ್ಲುವಂಥ ಕೆಲಸ ಮಾಡಬೇಕು. ಅದಕ್ಕೆ ಒಕ್ಕಲಿಗೆ ಎಚ್ಚೆತ್ಕೋಬೇಕಿನ್ ಮುಂದೆ. ಯಾವ ಶ್ರೀಮಂತ ಒಕ್ಕಲಿಗೆ ಅಂದ್ರೆ ಯಾವ ಒಕ್ಕಲಿಗೆ ಹೊಂದಾಗ ಕ್ರಿಮಿಕೀಟಗಳ ಸಂಖ್ಯೆ ಸಮೃದ್ಧವಾಗೈತಿ. ಮಿತ್ರ ಕ್ರಿಮಿಕೀಟ, ನಮ್ಮ ಬೆಳೆಗಳ ಮಿತ್ರ ಕ್ರಿಮಿಕೀಟಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರ ಅವ ಶ್ರೀಮಂತ ಒಕ್ಕಲಿಗೆ ಅಂತ ತಿಳ್ಕೋಬಹುದು. ಒಕ್ಕಲಿಗೆ ಬಂಧು ಬಳಗದವ್ರು ಯಾರಂದ್ರೆ ಊರಾನು ಎರಡು ಕಾಲನು ಯಾವ ಬಂಧು ಬಳಗ ಅಲ್ಲ. ಕೃಷಿಕನ ಬಂಧು ಬಳಗ ಯಾರು ಅಂತಂದ್ರೆ ಕೃಷಿಕನ ಬಂಧು ಬಳಗ ಅಂದ್ರೆ ಜೀವಾಣುಗಳು, ಕೀಟಗಳು, ಜಾನುವಾರುಗಳು, ಇವು ಒಕ್ಕಲಿಗೆ ಬೀಜಗಳು, ಇವು ಒಕ್ಕಲಿಗೆ ಬಂಧು ಬಳಗದವ್ರಪ್ಪ. ಬಂಧು ಬಳಗದವ್ರು ಎಲ್ಲಿ ತನ ಗಟ್ಟಿಮುಟ್ಟ ಅದಾರ ಅಲ್ಲಿ ತನ ಇವ ಗಟ್ಟಿಮುಟ್ಟಿರ್ತ. ಈಗ ಇವನು ಬಂಧು ಬಳಗದವ್ರು ಎಲ್ಲ ದಿನ ಸಾಯಕತ್ತಾರ, ಇಮೇಟ್ ದಿವ್ಸ ಬರ್ತಾವ. ಯಾರು ಹೊಂದಾಗ ಇರಿವಿ ಚಲೋ ಅದಾವ ಅವ ದೊಡ್ಡ ಒಕ್ಕಲಿಗೆ. ಯಾವನ ಹೊಲ್ದಾಗ ಎರೆಹುಳುಗಳು ಸಾಕಷ್ಟು ಅದಾವ, ಯಾವನ ಹೊಲ್ದಾಗ ಗೆದ್ದಲು ಹುಳುಗಳು ಸಾಕಷ್ಟು ಅದಾವ, ಯಾರು ಹೊಲ್ದಾಗ ಹುಚ್ಚು ಹೆಚ್ಚು ಬೆಳೆದಿದ್ದು ಅಂತಂದ್ರ ಅವ ಚಲೋ ರೈತ ಅಂತ ತಿಳ್ಕೊಂಡು. ನಿನ್ನ ಹೊಲ್ದಾಗ ಮಣ್ಣು ಎಷ್ಟು ಚಲೋ ಐತಂದ್ರ ಹುತ್ತು ಬೆಳಕ್ ಹತ್ತಿತ್ತು ಅಂತಂದ್ರೆ ನೀ ತಿಳ್ಕೊಂಡು ನಿನ್ನ ಹೊಲ ಭಾಳ ಚಲೋ ಆಗಕತ್ತಿತ್ತು. ಇನ್ನು ಚಲೋ ಮಣ್ಣು ಇದ್ದೂ ಅದನ್ನ ಬಳಸ್ಕೊಳಕ್ ಬರ್ಲಿಲ್ಲ ಅಂದ್ರೆ ನೀ ಮೂರ್ಖ ರೈತ ಅಂತ ತಿಳ್ಕೊ. ಆಮೇಲೆ ಯಾರ ಹೊಲದಾಗ ಮೇಲೆ 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 ಜೇಡರ ಬಲೆ ಹೆಚ್ಚು ಕಟ್ಟಿದ್ದು ಅಂದ್ರೆ ತಿಳ್ಕೊ ನಿನ್ನ ಹೊಲದಾಗ ಮಿತ್ರ ಕೀಟಗಳು ಹೆಚ್ಚಾಗತ್ತವು ಅಂತ ತಿಳ್ಕೊ. ಯಾರ ಹೊಲದಾಗ ಕಸ ಕಡ್ಡಿ ಹೊಲದಾಗ ಕೊಳಿತಿತ್ತು ಅಂದ್ರೆ ತಿಳ್ಕೊ ಒಳ್ಳೆ ರೈತ ಅಂತ. ಯಾವ ಎಲ್ಲ ಒಳೆ ಮಾಡಿ ಬೆಂಕಿ ಹಚ್ತಾನಲ್ಲ ಅಂತ ದುಷ್ಟನ ಜಗತ್ನಾಗ ಮತ್ತೊಬ್ಬಿಲ್ಲ ಅಂತ ತಿಳ್ಕೊ. ಅದು ಮುಳ್ಳೈತ್ರಿ, ಇದು ಕಸ ಐತ್ರಿ, ಇದು ಕಡ್ಡಿ ಐತಿ ಅಂತ ತಿಳ್ಕೊಂಡು ಎಲ್ಲ ಒಳೆ ಮಾಡಿ ಬೆಂಕಿ ಹಚ್ಚ ಮನಿಗೂ ಬೆಂಕಿ ಹಚ್ಚಲ್ಲ, ಮತ್ತೇನೈತಿ ಅಷ್ಟ ಉಳ್ದೈತಿ ನಿಂದೀಗ. ಒಕ್ಕಲಿಗೆ ಅಂದ್ರೆ ಯಾರು ಎಲ್ಲಾನು ಕಳಿಸಿ ಗೊಬ್ಬರ ಮಾಡ್ಕೊಳ್ಳೋ ಒಕ್ಕಲಿಗೆ ರೀ. ಕಂಡದಕ್ಕೆಲ್ಲ ಬೆಂಕಿ ಕಂಡದಕ್ಕೆಲ್ಲ ಬೆಂಕಿ ಹಚ್ಚ, ಗಿಡದ ಕೆಳಗೆ ತಪ್ಪಲು ಬಿದ್ದಿರ್ತೈತಿ, ಅದನ್ನು ತಡ್ಕೊಳಕ್ ಆಗುದಿಲ್ಲ. ಇವಾಗೇನದು ಕಾಲಾಗ ನೆಟ್ಟಿಲ್ಲ, ಕೈಯಾಗ ನೆಟ್ಟಿಲ್ಲ, ನೋಡಿದ್ನೆಲ್ಲ ತಪ್ಪಲನ ಬಾಳ್ ಬಿದ್ದೈತಿ. ಹಚ್ಚ ಬೆಂಕಿ ಅಂದರು, ಬೆಂಕಿ ಹಚ್ಚಿದ ಕೆಳಗ್ ತಪ್ಪಲು ಸುಟ್ಟು ಗಿಡನು ಸುಟ್ಟು ಎಂತ ಒಕ್ಕಲಿಗೆ ರೀ. ಯಾವ ರೈತ ಹೊಲ್ದಾಗ ಬೆಂಕಿ ಆಡ್ತಿತ್ತು ಅಂತಂದ್ರೆ ತಿಳ್ಕೊಬೇಕು ಒಕ್ಕಲಿಗರ ಸಂತಾನ ನಾವು ಅಲ್ಲಿ